ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ತಾ, ನಾರ್ದರ್ನ್ ಹೈ ಅಕಾಡೆಮಿಯ ಈ ಶಾಲೆಯ ಈ ಸಂಜೆಯ ಸುಂದರ ಸ್ನೇಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಒಬ್ಬ ಕನ್ನಡ ನಾಡಿನ ಶ್ರೇಷ್ಠ ನಟನಾಗಿ, ಗಾಯಕನಾಗಿ, ನಾಯಕನಾಗಿ, ಅತ್ಯಂತ ಸಜ್ಜನಿಕೆ ಸರಳತೆಯ ಒಬ್ಬ ಮಹಾನ್ ಕಲಾವಿದ ನಮ್ಮೆಲ್ಲರ ಮಧ್ಯೆ ಇರುವಂತಹ ಆತ್ಮೀಯ ಶರಣ್ ಅವರು. ಶರಣ್ ಅನ್ನುವ ಅರ್ಥವೇ ಒಂದು ವಿಶಿಷ್ಟವಾದಂಥದ್ದು. ಶರಣ್ ಅಂದರೆ ಶರಣ ಅಂತ ಅರ್ಥ. ನಾನು ಈಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೇನೆ. ಶರಣ ಅಂದರೆ ಯಾರು ಅಂತಂದರೆ, ಯಾರು ತನ್ನ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷೆ, ಭಾವದಲ್ಲಿ ದಿಗಂಬರ, ವಿಷಯದಲ್ಲಿ ಉದಾಸೀನನಾಗಿ ಎನಗಿಂತ ಕಿರಿಯರಿಲ್ಲ ಅನ್ನುವ ಭಾವನೆಯನ್ನು ಯಾರು ಇಟ್ಟುಕೊಳ್ತಾನೋ ಆತನೇ ಶರಣ್. ನಮ್ಮ ಶರಣ್ ಆ ಶರಣ್. ಆತ ಒಬ್ಬ ಸಾಮಾನ್ಯ ನಟನಾಗಿ ಬಂದಂಥವನು. ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಅವರವರ ತಾಯಿ ಮತ್ತು ತಂದೆ ನನ್ನ ಬಳಿಗೆ ಬಂದಿದ್ದರು. ಅದನ್ನು ಈಗ ನೆನಪಿಸಿಕೊಂಡ್ರು. ಬಹಳಷ್ಟು ಜನ ಎತ್ತರಕ್ಕೆ ಹೋದ ಮೇಲೆ ತಮ್ಮ ಹಿಂದಿನ ದಾರಿಯನ್ನೇ ಮರೆತು ಹೋಗ್ತಾರೆ. ಶರಣ್ನ ರೀತಿಯಲ್ಲಿ ನಾನು ಸಹ ಇಲ್ಲಿ ಹೊಸಕೋಟೆಯಲ್ಲಿ ಹುಟ್ಟಿದಂಥವನು. ನನಗೂ ಸಹ ಅತ್ಯಧಿಕ ಅಂಕಗಳು ಬಂದಿದ್ದರೂ ಸಹ ಒಬ್ಬ ಖಾಸಗಿ ಕಾಲೇಜಿನಲ್ಲಿ ಸೇರಲಿಕ್ಕೆ ಅಗತ್ಯವಾದ ಆರ್ಥಿಕ ಶಕ್ತಿ ನನಗಿರಲಿಲ್ಲ. ಹಾಗಾಗಿ ನಾನು ಒಂದು ಸರ್ಕಾರಿ ಕಾಲೇಜಿನಲ್ಲಿ ನನ್ನ ಅಭ್ಯಾಸವನ್ನು ಪ್ರಾರಂಭ ಮಾಡಿ, ಆನಂತರ ಹಂತ ಹಂತವಾಗಿ ನಾನೊಬ್ಬ IAS ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ, ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ, ದುರಾದೃಷ್ಟವಶಾತ್ ಎಕ್ಸೈಸ್ ಕಮಿಷನರ್ ಆಗಿ ಈ ನಾಡಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಇವತ್ತು ಈ ನಾರ್ದರ್ನ್ ಹೈ ಅಕಾಡೆಮಿಗೆ ನಾನು ಬರಲಿಕ್ಕೆ ಕಾರಣ ನನ್ನ ಅಚ್ಚುಮೆಚ್ಚಿನ ಧನ್ಯ ಮತ್ತು ಸತೀಶ್, ಒಬ್ಬ ಅಪರೂಪದ ದಂಪತಿಗಳು. ಅವರಲ್ಲೂ ಅಷ್ಟೇ ಎಷ್ಟು ವಿನಯಶೀಲತೆ, ಎಷ್ಟು ಸಜ್ಜನಿಕೆ. ಶಿಕ್ಷಣ ಕಲಿಸಬೇಕಾದದ್ದೇ ಇದನ್ನು. ಶಿಕ್ಷಣ ಏನನ್ನು ಕಲಿಸಬೇಕು ಅಂದರೆ ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ಕಲಿಸಬೇಕು. ಕವಿ ಒಂದು ಮಾತನ್ನು ಹೇಳ್ತಾನೆ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು ನಿನ್ನ ಒಲವಿನಂತಾಗು, ಆದರೆ ಮೊದಲು ನೀನು ಮಾನವನಾಗು ಅಂತೇಳಿ. ಆ ಮಾನವನಾಗಬೇಕಾದ್ರೆ ಈ ಶಿಕ್ಷಣ ಭಾಳ ಅತ್ಯಗತ್ಯ. ನಮ್ಮ ಸತೀಶ್ ಅವರು, ಅವರ ತಂದೆ ನಾರಾಯಣಪ್ಪನವರು, ಅವ್ರ ತಂದೆ ತಾಯಿಗಳು ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಈ ವೃದ್ಧ ತಂದೆ ತಾಯಿಗಳಿಗೆ ಅವ್ರು ಕೊಡ್ತಕ್ಕಂಥ ಗೌರವ ಇದೆಯಲ್ಲ, ಅದು ನಮಗೆ ಆದರ್ಶ ಆಗಬೇಕು. ಈ ಮಕ್ಕಳೇನು ಬಂದಿದ್ದೀರಿ, ನೀವು ಕಲಿಬೇಕಾದ ಮೊದಲನೆಯ ಪಾಠ ಅಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತೇಳಿ. ನಾರಾಯಣಪ್ಪನವರ ದಂಪತಿಗಳು, ಸತೀಶ್ ಅವರ ತಂದೆ ತಾಯಿಗಳಲ್ಲಿ ಬಂದಿದ್ದಾರೆ. ನಮ್ಮ ಡಾಕ್ಟರ್ ರವೀಂದ್ರ ಅವರು ಗಂಡ ಹೆಂಡತಿ, ಅವರೊಂಥರ ಚಲನಚಿತ್ರ ನಟಿ ಈ ಥರನೇ ಕಾಣ್ತಾರೆ. ಅವರು ಸಹ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ತಾವೆಲ್ಲ ಪಾಲ್ಗೊಂಡಿದ್ದೀರಿ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲಾರೆ, ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳಿವೆ. ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ತಾಯಿ, ಅನಾಮಿಕ ತಾಯಿ, ಹಳ್ಳಿಯ ತಾಯಿ, ಆಕೆ ಏನನ್ನೂ ಓದಿದವಳಲ್ಲ. ಆದರೆ ಆಕೆ ತನ್ನ ಮಗ ಏನಾಗಬೇಕು ಅಂತ ಒಂದು ಮಾತಿನಲ್ಲಿ ಹೇಳ್ತಾಳೆ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತೇಳಿ. ಇವತ್ತು ನಾವು ದೀಪವನ್ನು ಹಚ್ಚಿದ್ದೇವೆ. ಇಷ್ಟೆಲ್ಲ ಪ್ರಖರವಾದ ಬೆಳಕಿದ್ದರೂ ಸಹ ಆ ಜ್ಯೋತಿಯನ್ನು ನಾವು ಯಾಕೆ ಹಚ್ಚಿದ್ದೇವೆ? ನಿರೂಪಕ್ಕೆ ಹೇಳಲು ಜ್ಯೋತಿ ಜ್ಞಾನದ ಸಂಕೇತ ಅಂತೇಳಿ. ಅದನ್ನೇ ಶರಣ ಒಬ್ಬ ಹೇಳ್ತಾನೆ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವೆಲ್ಲವೂ ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಆ ಜ್ಞಾನ ರತ್ನವ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ ನಿನಗಿಂತಲೂ ಸಿರಿವಂತರಿಲ್ಲ ಕಾಣ ಅಂಥೇಳಿ. ಹಾಗಾಗಿ ಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತೇಳಿ ದೀಪವನ್ನು ಹಚ್ಚಿದ್ದೇವೆ. ಶಿವರುದ್ರಪ್ಪನವರೊಂದು ಮಾತು ಹೇಳ್ತಾರೆ, GS ರಾಷ್ಟ್ರಕವಿಗಳು. ಅವ್ರನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ, ಸರ್ ಇಷ್ಟು ಪ್ರಖರವಾದ ಬೆಳಕಿನಲ್ಲಿ ಈ ಜ್ಯೋತಿನ ಯಾಕೆ ಹಚ್ತೇವೆ ಅಂತೆ. ಅವ್ರು ಹೇಳ್ತಾರೆ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ.
ಕತ್ತಲೆಯನ್ನು ದಾಟುತ್ತೇನೆಂಬ ಜಿದ್ದಿನಿಂದಲೂ ಅಲ್ಲ. ಆ ಜ್ಯೋತಿ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಆ ದೀಪ ಆರಿದ ಮೇಲೆ ನೀನ್ಯಾರೋ ನಾನ್ಯಾರೋ ಅನ್ನೋ ಮಾತನ್ನು ಹೇಳ್ತಾರೆ. ಈ ಜ್ಯೋತಿ ಎನ್ನುವಂಥದ್ದು ಶಿಕ್ಷಣದ ಸಂಕೇತ. ಮಕ್ಕಳೇ, ಈ ಮಕ್ಕಳು ಬಂದಿದ್ದೀರಿ, ತಂದೆ ತಾಯಿಗಳು ಬಂದಿದ್ದೀರಿ. ತಂದೆ ತಾಯಿಗಳಲ್ಲಿ ಪ್ರಾರ್ಥನೆ, ನಿಮ್ಮ ಮಕ್ಕಳನ್ನು ಕೇವಲ ಶಾಲೆಗೆ ಕಳಿಸಿದ್ರೆ ನಿಮ್ಮ ಕರ್ತವ್ಯ ಮುಗಿಯೋದಿಲ್ಲ. ಆ ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿಯನ್ನು ಕಲಿಸಬೇಕು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ತಾಯಿಯಾದವಳು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ಅದು ಪ್ರಾರಂಭದಿಂದಲೇ ಕಲಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಪ್ರಶ್ನೆ ಇದೆ. ಇವತ್ತು ನೋಡ್ತಾ ಇದ್ದೇವೆ ನಮ್ಮ ಯಾವ ರೀತಿ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಅನೇಕ ಆಕರ್ಷಣೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಯಂದರು ಮಕ್ಕಳನ್ನು ಕೂರಿಸ್ಕೊಂಡು ಪಕ್ಕದಲ್ಲಿ ಆ ಮಕ್ಕಳಿಗೆ ಒಂದು ವಚನವನ್ನು, ಒಂದು ದಾಸರ ಪದವನ್ನು, ಒಂದು ಜಾನಪದ ಗೀತೆಯನ್ನು ಹೇಳಿಕೊಡಬೇಕು. ಈಗ ಶರಣವರು ಒಂದು ಸೊಗಸಾದ ದೇವರ ಹಾಡನ್ನು ಹೇಳಿದರು. ಭಗವಂತ ಎಲ್ಲೋ ಇದ್ದಾನೆ ನಿಜ, ಆದರೆ ಭಗವಂತನನ್ನು ಆರಾಧಿಸುವಂತಹ ಸಂಸ್ಕಾರದ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸಬೇಕು. ಒಂದು ವಚನವನ್ನು ಕಲಿಸ್ಕೊಡಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರ ಕಂಡರ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೊಂದು ವಚನವನ್ನು ಕಲಿಸಿ ಮಕ್ಕಳನ್ನು ಕೂರಿಸ್ಕೊಳ್ಳಿ. ಏ ಮಗುವೆ, ಈ ಒಂದು ವಚನವನ್ನು ನೋಡು. ಕಳಬೇಡ ಅಂದ್ರೇನು ಅದಕ್ಕೆ ಮಕ್ಕಳಿಗೆ ಹೇಳ್ಕೊಡಿ. ಕಳಬೇಡ ಅಂದರೆ ಯಾರದು ಕಳ್ಳತನ ಮಾಡಬೇಡ. ಕಳ್ಳತನ ಮಾಡೋದಷ್ಟೇ ಅಲ್ಲ, ಇನ್ನೊಬ್ಬರ ವಸ್ತುವಿನ ಬಗ್ಗೆ ಆಕರ್ಷಣೆಯಿಂದ ಅಪೇಕ್ಷೆಯನ್ನು ಪಡಬೇಡ. ನಿನ್ನಲ್ಲಿ ಎಷ್ಟಿದೆಯೋ ಅಷ್ಟು ತೃಪ್ತಿ ಪಡು. ಒಂದು ದೊಡ್ಡ ಲೆಸನ್ ಅದು, ಒಂದು ದೊಡ್ಡ ಸಂದೇಶ. ಮಕ್ಕಳು ದೊಡ್ಡವರಾದ ಮೇಲೆ ದೇ ವಿಲ್ ಬಿ ಕಂಟೆಂಟೆಡ್, ದೇ ವಿಲ್ ಬಿ ಹ್ಯಾಪಿ ಆ್ಯಂಡ್ ದೇ ವಿಲ್ ಬಿ ಸ್ಯಾಟಿಸ್ಫೈಡ್. ಕೊಲ್ಲಬೇಡ ಅಂದರೆ ಕೊಲೆ ಮಾಡೋದೇ ಅಂತಲ್ಲ, ಯಾರ ಮನಸ್ಸಿಗೂ ನೋವು ಉಂಟು ಮಾಡಬೇಡ. ಮೃದು ವಚನವೇ ಸಕಲ ಜಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯೇ ಅಂತ ಮಕ್ಕಳಿಗೆ ಕಲಿಸಿ ಆ ಮಕ್ಕಳು ದೊಡ್ಡವರಾದ ಮೇಲೆ ಪ್ರೀತಿಯಿಂದ ಮಾತನಾಡ್ತಾರೆ, ಯಾರ ಮನಸ್ಸಿಗೂ ನೋಯಿಸೋದಿಲ್ಲ. ಹುಸಿಯ ನುಡಿಯಲ್ಲಿ ಬೇಡ, ಸುಳ್ಳು ಹೇಳಬೇಡ. ಚಿಕ್ಕ ಚಿಕ್ಕ ಅಂಶಗಳು. ಇದೇನು ಭಗವದ್ಗೀತೆ ಓದಬೇಕಾಗಿಲ್ಲ, ವೇದ ಆಗಮಗಳನ್ನು ಓದಬೇಕಾಗಿಲ್ಲ, ಉಪನಿಷತ್ತನ್ನು ಓದಬೇಕಾಗಿಲ್ಲ. ಈ ಒಂದು ವಚನವನ್ನು ಮುಂದಿಟ್ಟುಕೊಂಡು ಮಕ್ಕಳಿಗೆ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಯಾರ ಮೇಲೂ ಕೋಪ ಮಾಡಿಕೊಳ್ಬೇಡ. ಏಕೆಂದರೆ ಕೋಪ ಅನ್ನುವಂತಹದ್ದು ಮನುಷ್ಯನಿಗೆ ಬಂದರೆ ವಿವೇಕ ಹೋಗುತ್ತೆ, ತಾಳ್ಮೆ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಅನೇಕ ಅಪರಾಧಗಳು ಸಂಭವ ಆಗುತ್ತೆ. ಇವತ್ತು ಕೊಲೆಗಳು ಯಾಕೆ ಆಗುತ್ತೆ? ಕೊಲೆಗಳಾಗ್ತಕ್ಕಂಥದ್ದು, ಹತ್ಯೆಗಳಾಗ್ತಕ್ಕಂಥ ಎಂತೆಂಥ ಭೀಕರ ಹತ್ಯೆ ಮನುಷ್ಯ ಬದುಕಿಗೆ ಒಂದು ದೊಡ್ಡ ಅಪವಾದ ಆಗುವಂಥ ರೀತಿಯಲ್ಲಿ ಇವತ್ತು ಕ್ರೈಮ್ ಆಗ್ತಾ ಇದೆ. ಕ್ರೈಮ್, ಅದರಲ್ಲೂ ವಿಶೇಷವಾಗಿ ಟಿ ವಿಗಳಲ್ಲಿ ಕ್ರೈಮನ್ನು ತೋರಿಸ್ತಾರೆ. ಮಕ್ಕಳಿಗೆ ಅದನ್ನು ದಯವಿಟ್ಟು ತೋರಿಸ್ಬೇಡಿ. ಮಕ್ಕಳಿಗೆ ಟಿ ವಿನಲ್ಲಿ ಆಯ್ಕೆಯ ಕಾರ್ಯಕ್ರಮಗಳನ್ನು ತೋರಿಸಿ ತಾವು. ಹಾಗಾಗಿ ಕೋಪ ಮಾಡಿಕೊಳ್ಬೇಡ, ಇನ್ನೊಬ್ಬರಿಗೆ ಇದರ ಹಳಿಯಲ್ಲಿ ಬೇಡ. ನಿನ್ನ ವಿರೋಧಿ ಆದರೂ ಸಹ ಅವನ ಮೇಲೆ ನೀನು ತೊಂದರೆಯಿಂದ ಬೇಸರದಿಂದ ಮಾತನಾಡಬೇಡ. ನೀನು ಈ ಸಿಂಪಲ್ ಕ್ಯಾನನ್ಸ್, ಸಿಂಪಲ್ ಪ್ರಿನ್ಸಿಪಲ್ಸನ್ನು ಮಕ್ಕಳಿಗೆ ಕಲಿಸಿದ್ರೆ ಆ ಮಕ್ಕಳು ದೊಡ್ಡ ಸುಸಂಸ್ಕೃತರಾಗ್ತಾರೆ. ಆ ದಿಸೆಯಲ್ಲಿ ಪೋಷಕರು ದಯವಿಟ್ಟು ನಿಮ್ಮ ಮಕ್ಕಳ ಜೊತೆಯಲ್ಲಿ ಸಮಯ ಕಳೀರಿ. ಶಾಲೆಯಿಂದ ಬಂದ ಮೇಲೆ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ. ಪ್ರೀತಿಯಿಂದ ಸ್ವಾಗತ ಮಾಡಿ ಅವತ್ತೇನು ಕಲ್ತಿದ್ದಾನೆ ಅಂತ ಮಾತನಾಡಿ ಅವನ ಬಗ್ಗೆ ಸ್ವಲ್ಪ ಅಟೆನ್ಷನನ್ನು ಕೊಡಿ. ನಮ್ಮ ಭಾಳಷ್ಟು ಜನ ಪಾಲಕರು, ತಂದೆಯಂದರು ಪಾಪ ಭಾಳಷ್ಟು ಕಷ್ಟಪಟ್ಟು ಹೊರಗೆ ಕೆಲಸ ಮಾಡ್ಕೊಂಡು ಬರೋದಕ್ಕೆ ಸುಸ್ತಾಗಿರ್ತಾರೆ. ತಾಯಂದರು ಸಹ ಅನಗತ್ಯವಾಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ, ನಿಮಗೂ ಬಹಳ ಸಮಸ್ಯೆಗಳಿರುತ್ತೆ, ನಿಮಗೂ ಭಾಳ ತೊಂದರೆಗಳಿರುತ್ತೆ. ಹೆಣ್ಣು ಮಕ್ಕಳಿಗೆ ತೊಂದರೆ ಇಲ್ಲ ಅಂತ ಹೇಳಲಾರೆ, ತಾಯಂದರಿಗೆ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಅಂತಹ ಸಮಯದಲ್ಲೂ ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಆ ಮಗುವಿನ ಜೊತೆಯಲ್ಲಿ ಕೆಲವು ಕ್ಷಣಗಳನ್ನು ಕಳೆದು ಆ ಮಗುವನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡಿ ಅವರಿಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ನೀನು ಆಡುವ ಮಾತು ಹೇಗಿರಬೇಕು ಅಂತೇಳಿ. ಕಣಿವಿವರು ಹೇಳ್ತಾರೆ, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ಮೃದು ವಚನ ಗೆಲ್ಲುವುದು ತಿಳಿಯ, ಮೃದು ವಚನ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಈ 3 ದಿನದ ಬಾಳು ಘಮಘಮಿಸುತ್ತಿರಲಿ, ಘಮಘಮಿಸುತ್ತಿರಲಿ. ನಮ್ಮ ಬದುಕು ಶಾಶ್ವತ ಅಲ್ಲ, ಎಲ್ಲರೂ 100 ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಬದುಕಿನ ಕ್ಷಣಗಳನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಕಳಿಸಿ, ಒಳ್ಳೆಯ ಆಲೋಚನೆಗಳನ್ನು ಕಳಿಸಿ, ಒಳ್ಳೆಯ ಹವ್ಯಾಸಗಳನ್ನು ಕಳಿಸಿ, ಛಲವನ್ನು ಕಳಿಸಿ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನ್ನ ತಾಯಿ ಅನಕ್ಷರಸ್ಥೆ. ನಾನೊಬ್ಬ IAS ಅಧಿಕಾರಿಯಾಗಬೇಕಾದ್ರೆ ನನ್ನಲ್ಲಿ ಛಲ ಇತ್ತು, ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ. ಆ ಛಲದಿಂದಾಗಿ ಭಗವಂತನ ಕೃಪೆ, ಗುರುಗಳ ಕಾರುಣ್ಯ,
ಮತ್ತು ಸಮಾಜದ ಋಣ ಇವೆಲ್ಲದರ ಪ್ರತಿಫಲವಾಗಿ ಒಬ್ಬ ವ್ಯಕ್ತಿ ರೂಪುಗೊಳ್ತಾನೆ. ಹಾಗಾಗಿ ನಾನೇ ದೊಡ್ಡವನಾದೆ ಎನ್ನುವಂಥ ಬೀಗುವಂಥ ಕೆಲಸ ಮಾಡಬಾರ್ದು. ನಮ್ಮ ದೊಡ್ಡವನಾಗಬೇಕಾದ್ರೆ ಮೊದಲಿಗೆ ಭಗವಂತನ ಆಶೀರ್ವಾದ ಬೇಕಾಗುತ್ತೆ, ಗುರುಗಳ ಕಾರುಣ್ಯ ಬೇಕಾಗುತ್ತೆ, ತಂದೆ ತಾಯಿಗಳ ಆಶೀರ್ವಾದ ಬೇಕಾಗುತ್ತೆ, ಮತ್ತು ಸಮಾಜದ ಆ ಋಣವೂ ಅಲ್ಲಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ಮಾತನ್ನು ಕಲಿಸಿ, ಒಳ್ಳೆಯ ಆಲೋಚನೆಯನ್ನು ಕಳಿಸಿ, ಒಳ್ಳೆಯ ಹೃದಯವಂತಿಕೆಯನ್ನು ಕಲಿಸಿ, ಆ ಹಿನ್ನೆಲೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಏನು ನಾವು ಸಮಾಜದಲ್ಲಿ ಕಾಣ್ತೇವೆ, ತಂದೆ ತಾಯಿಗಳ ರೂಪದಲ್ಲಿ, ಪಾಲಕರ ಪೋಷಕರ ರೂಪದಲ್ಲಿ ಮಕ್ಕಳನ್ನು ಆಸ್ತಿಯನ್ನು ಮಾಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಸಾಧನೆ ಮಾತಾಡಬೇಕು, ಮಾತು ಸಾಧನೆ ಆಗಬಾರ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ನಾರ್ದನ್ ಹೈ ಅಕಾಡೆಮಿಯವರು ಧನ್ಯ, ಒಬ್ಬ ದೊಡ್ಡ ಕಲಾವಿದೆಯ ಕುಟುಂಬದಿಂದ ಬಂದಂಥ ಹುಡುಗಿ, ಹಾಗೆ ಎಷ್ಟು ಪ್ರೀತಿ ವಿಶ್ವಾಸ. ಹಾಗೆ ನಮ್ಮ ಸತೀಶ್, ಆ ಗಂಡ ಹೆಂಡತಿ ನೋಡಿದಾಗ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅನ್ನೋ ಬಸವಣ್ಣನವ್ರ ವಾಣಿ, ಶರಣರ ವಾಣಿ ನನ್ನ ನೆನಪಿಗೆ ಬರುತ್ತೆ. ಗಂಡ ಹೆಂಡ್ರೆ ಹೇಗಿರಬೇಕು, ಜೀವನ ಅಂದ್ರೆ ಏನು, ಯಾವುದು ಶಾಶ್ವತ ಅಲ್ಲ, ಇರುವಷ್ಟರಲ್ಲಿ ಪ್ರೀತಿ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಪ್ರಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ಇರುವಷ್ಟರಲ್ಲಿ ಸಮಾಧಾನ, ಇರುವಷ್ಟರಲ್ಲಿ ಸಂತೋಷ, ಇರುವಷ್ಟರಲ್ಲಿ ಸಂತೃಪ್ತಿ, ಇನ್ನೊಬ್ಬರನ್ನು ನೋಡಿ ಸ್ನೇಹ ಭಾವ, ಇವುಗಳನ್ನು ಬೆಳೆಸಿಕೊಂಡು ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವಂತರಾಗಿ ಪ್ರಜೆಗಳಾಗಬೇಕು, ನಾಗರಿಕ ಪ್ರಜೆಗಳಾಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸತೀಶ್ ಮತ್ತು ಧನ್ಯ ಅವರು ಪ್ರಾರಂಭ ಮಾಡಿರುವ ಈ ನಾರ್ದನ್ ಹೈ ಅಕಾಡೆಮಿ ಇನ್ನೂ ಯಶಸ್ಸನ್ನು ಪಡೀಲಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋ ಮೂಲಕ ನಾಗರಿಕ ಜವಾಬ್ದಾರಿ ಪ್ರಜೆಗಳನ್ನಾಗಿ ಅವರನ್ನು ಪರಿವರ್ತಿಸುವ ದಿಸೆಯಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ, ಈ ಸಮಾರಂಭಕ್ಕೆ ಬಂದಂಥ ಶರಣ್, ನಾನು ಅಂದ್ಕೊಂಡೆ ಈ ಕಲಾವಿದರನ್ನು ನಾನು ನೋಡಿದ್ದೇನೆ, ಬಹಳಷ್ಟು ನಿಕಟ ಸಂಪರ್ಕ ನನಗೆ ಮೊದಲಿಂದಲೂ ಕಲಾವಿದರ ಬಗ್ಗೆ. ಯಾಕೆಂದರೆ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ ಜಿಲ್ಲೆಯಲ್ಲಿ ಭಾಳಷ್ಟು ಉತ್ಸವಗಳನ್ನು ಮಾಡಿದ್ದೇನೆ. ಭಾಳಷ್ಟು ಜನ ಕಲಾವಿದರು ಸಭೆಗೆ ಬರ್ತೇನೆ ಅಂತ ಒಪ್ಕೊಳ್ತಾರೆ, ಮಾಯ ಆಗಿಬಿಡ್ತಾರೆ. ಅಷ್ಟೇ ಅಲ್ಲ, ಇವತ್ತಿನ ಕಲಾವಿದರು ಸಮಾರಂಭಕ್ಕೆ ಬಂದರೆ ಏನ್ರಿ ಒಂದು ನಿಮ್ಮ ಶಾಲು ಹಣ್ಣಿಗೆ ನಾವು ಬರಬೇಕೇನ್ರಿ ಅನ್ನುವಷ್ಟರ ಮಟ್ಟಿಗೆ ಕಲಾವಿದರು ಸಾಮಾನ್ಯ ಜನರ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಕ್ಕಂಥ ಇಂತಹ ದಿನಗಳಲ್ಲಿ ಶರಣ್ ಈ ಶಾಲೆಗೆ ಬಂದು ಎಷ್ಟು ಸೊಗಸಾಗಿ ಮಾತನಾಡಿದ್ದಾನೆ. ಅವರಿಗೆ ನಾನು ಏಕವಚನದಲ್ಲಿ ಮಾತನಾಡ್ತಾ ಇದ್ದೆ, ಯಾಕೆಂದರೆ ವಯಸ್ಸು ಜಾಸ್ತಿ ಆಗಿದೆ ಅಂತೇಳಿ, ಎತ್ತರ ಅವನೇ ಎಲ್ಲ ದೃಷ್ಟಿಯಲ್ಲೂ. ಈ ಹಿನ್ನೆಲೆಯಲ್ಲಿ ಶರಣ್ಗೆ ಮತ್ತಷ್ಟು ಉಜ್ವಲ ಭವಿಷ್ಯ ಭಗವಂತ ನೀಡಲಿ. ಅವರ ಸಿಸ್ಟರು ಶ್ರುತಿಯವರು ಅದ್ಭುತವಾದಂಥ ಕಲಾವಿದೆ. ನಮ್ಮ ಜೊತೆಯಲ್ಲಿ ಆಕೆ ಅಧ್ಯಕ್ಷರಾಗಿದ್ದರು ಪ್ರವಾಸೋದ್ಯಮಕ್ಕೆ. ನಾನಾಗ ನಮ್ಮ ಸರ್ಕಾರದಲ್ಲಿ ಗಡಿನಾಡು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಂತ್ರಿ ಸ್ಥಾನಮಾನವನ್ನು ನಾನು ಪಡೆದಿದ್ದೆ ಆ ಸಂದರ್ಭದಲ್ಲಿ. ಅಂತಹ ಕುಟುಂಬದಿಂದ ಬಂದಂಥ ಶರಣ್ ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಧನ್ಯ ಮತ್ತು ಸತೀಶ್ರವರಿಗೆ ಮತ್ತಷ್ಟು ಧನ್ಯತೆಯ ಭಾವ ಸಿಗಲಿ, ನಾರಾಯಣರ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸುದೀರ್ಘವಾಗಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಮ್ಮ ಶಿಕ್ಷಣದ ಬಗೆಗೆ ಅವರ ನಿಲುವುಗಳಾಗಿರ್ಬೋದು, ಸಂಸ್ಕೃತಿ, ಕಲೆ, ಸಾಂಸ್ಕೃತಿಕ ನೆಲೆಯ ಬಗೆಗೆ ಅವರ ನಿಲುವುಗಳಾಗಿರ್ಬೋದು, ಎಲ್ಲವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂಥ ಡಾಕ್ಟರ್ ಸಿ ಸೋಮಶೇಖರ್, ನಿವೃತ್ತ IAS ಅಧಿಕಾರಿಗಳು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಾಗಿ ಧನ್ಯವಾದಗಳು ಸರ್. ಹಾಗೆ ನಮ್ಮ ನಾರ್ದನ್ ಹೈ ಅಕಾಡೆಮಿಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆ ಇರುತ್ತೆ. ದಯಮಾಡಿ ಶ್ರೀಯುತರು ಮುಂಭಾಗದಲ್ಲಿ ಆಗಮಿಸಿ ಈ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಕೂಡ ಚರ್ಚಾ ಸ್ಪರ್ಧೆ, ಭಾಷಣ, ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂಥವರು. ನಂತರ ಅವರ ಅಧಿಕಾರಾವಧಿಯಲ್ಲಿ ಜಿಲ್ಲಾ ಸಾಂಸ್ಕೃತಿಕ ಉತ್ಸವಗಳನ್ನು ಏರ್ಪಡಿಸಿ ಸಾಂಸ್ಕೃತಿಕ ರಾಯಭಾರಿ ಎಂಬ ಬಿರುದನ್ನು ಕೂಡ ಪಡೆದಂಥವರು ಡಾಕ್ಟರ್ ಸಿ ಸೋಮಶೇಖರ್, ನಿವೃತ್ತ IAS ಅಧಿಕಾರಿಗಳು. ಬಸವಶ್ರೀ, ವಚನಶ್ರೀ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾಗಿ ಸಾಹಿತ್ಯ ಸೇವಾ ಎಂಬಂತಹ ಒಂದು ಸಂಸ್ಥೆಯನ್ನ ಪ್ರತಿಷ್ಠಾಪಿಸಿ ಆ ಮೂಲಕ ಸಾಹಿತ್ಯಿಕ ಕೆಲಸಗಳನ್ನ ನಿರಂತರವಾಗಿ ಕೈಗೊಳ್ತಾ ಇರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಇವರಿಗೆ ನಾರ್ದನ್ ಹೈ ಅಕಾಡೆಮಿಯ ಪರವಾಗಿ ಅಭಿನಂದನೆಗಳನ್ನ ವೇದಿಕೆ ಮೇಲೆ ಸಲ್ಲಿಸಲಾಗ್ತಾ ಇದೆ. ಆತ್ಮೀಯರೇ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಡಾಕ್ಟರ್ ಸಿ ಸೋಮಶೇಖರ್ ಸರ್, ನಿವೃತ್ತ IAS ಅಧಿಕಾರಿಗಳು, ಇವರ ಎಲ್ಲ ಸಾಹಿತ್ಯಿಕ ಕೆಲಸಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತರುವಂತದ್ದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್.